ಹಾಯ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಡೇ ವ್ಲಾಗ್ ನಾನು ಕಂಪ್ಲೀಟ್ ಮಾಡೋಣ ಅಂತ. ಬಟ್ ಅಷ್ಟು ಆಗ್ತಿಲ್ಲ. ಬಟ್ ಕಮಿಂಗ್ ಡೇಸ್ 100% ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಅದೊಂದು ಆಸೆ ಇದೆ. ಡೇ ಫುಲ್ ರೊಟೀನಾಗಿ ಏನು ಮಾಡಿದೆ, ಏನಾಯಿತು ಇದೆಲ್ಲ ಸ್ವಲ್ಪ ತೋರಿಸೋಣ ಅಂತ ಹೇಳಿಬಿಟ್ಟು. ಮಾರ್ನಿಂಗ್ ನಾನೊಂದು ನುಡಿಮುತ್ತುವಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಅತಿ ದುಬಾರಿ ವಸ್ತು ಅಂದರೆ ನಂಬಿಕೆ. ಅದನ್ನು ಗಳಿಸಲು ಎಷ್ಟೋ ವರ್ಷಗಳು ಬೇಕು, ಆದರೆ ಅದನ್ನು ನಾಶಗೊಳಿಸಲು ಕೆಲವೇ ಕ್ಷಣ ಸಾಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟೋ ಒಂದು ರಿಲೇಶನ್ಶಿಪ್ಪು ಎಷ್ಟೋ ವರ್ಷಗಳಿಂದ ಚೆನ್ನಾಗೇ ಇರುತ್ತೆ, ಬಟ್ ಸ್ಮಾಲ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹಾಳಾಗ್ಬಿಡುತ್ತೆ. ಆ ಥರ ಯಾರಿಗೂ ಆಗದೆ ಇರಲಿ. ಲಾಂಗ್ ಟೈಮಿಂದ ಬಂದಿರೋವಂಥ ಏನು ರಿಲೇಶನ್ಶಿಪ್ ಇರುತ್ತೆ, ಒಂದು ಸಂಬಂಧ ಇರುತ್ತೆ, ಅದು ಗಟ್ಟಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ. ಇನ್ನು ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಂದು ನನ್ನ ಮಗಂಗೆ ಹಾಲು ಕಾಸು ಕೊಡೋದಾಗಲಿ, ಮಗಳು ಆಟ ಆಡ್ಸೋದಾಗಲಿ ಇದರಿಂದನೇ ಸ್ಟಾರ್ಟ್ ಆಗೋದು. ಅವಳು 6 o'clock ಎದ್ದೇಳ್ಬಿಡ್ತಾಳೆ. ಟಿಫನ್ ಮಾಡೋದಕ್ಕೆ ಬಿಡಲ್ಲ. ನಾವೊಬ್ರು ಪಾಪು ಹತ್ರ ಇರಬೇಕು, ಒಬ್ರು ಟಿಫನ್ ಮಾಡಬೇಕು. ಅಪ್ಪಂದು ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಪಾಪು ಹತ್ರ ಬರ್ತಾರೆ. ಆಮೇಲೆ ನಾನು ಟಿಫನ್ ಮಾಡೋದಕ್ಕೆ ಹೋಗ್ಬೇಕು. ಅವಳು ಏನು ನೋಡ್ತಿದ್ದಾಳೆ ಗೊತ್ತಾ, ಇಲ್ಲಿ ನಾನು ಕ್ಯಾಮ್ರಾನ ಫಿಟ್ ಮಾಡೋದ್ಮೇಲೆ ಅಲ್ಲಿಗೆ ಅದನ್ನೇ ನೋಡ್ತಿದ್ದಾಳೆ. ಏನಾದರೂ ಮಾಡಿ ತಗೋಬೇಕು ಅನ್ನೋದೊಂದು ಅವಳಿಗೆ. ಏನಾದರೂ ನೋಡಿದ್ರೆ ಅದು ಅವಳು ಕೈ ಕೊಡೋ ತನಕ ಅದನ್ನೇ ನೋಡ್ತಾ ಇರ್ತಾಳೆ ನೋಡಿ ಅವಳು. ಆಟ ಆಡ್ತಾ ಇರ್ತಾಳೆ. 6 ಗಂಟೆಗೆ ಎದ್ದಿರ್ತಾಳಲ್ಲ, ಅವಳಿಗೂ ಸುಸ್ತಾಗ್ಬಿಡುತ್ತೆ ಅಲ್ಲೇ ಬೇಗ. ನೋಡ್ತಾಳೆ ಒಂದು 8 ಗಂಟೆ, 8:15, 8:30 ಹೊತ್ತಿಗೆ ಮಲಗ್ಬಿಡ್ತಾಳೆ ಅವಳು. ಮಲಗಿದ ತಕ್ಷಣ ನಾನು ಟಿಫನ್ ಮಾಡೋದಕ್ಕೆ ಓಡೋಗ್ಬೇಕು. ಬೇಗನೆ ಸಾಂಬಾರು, ಟಿಫನ್ನು ಎಲ್ಲ ಮಾಡಿ ಮುಗಿಸ್ಕೊಂಡು ಬೇಸಿಕ್ಕು ಅಡುಗೆ ಮನೇಲಿ ನಾನು ಮಾಡೋವಂಥದ್ದು ಏನು ಗೊತ್ತೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಬಿಡ್ಬೇಕು. ಇವಳೀಗ ದೊಡ್ಡವಳು ಆಗ್ತಾ ಆಗ್ತಾ ನಾನು ವಾಯ್ಸ್ ಕೇಳಿದ್ರು ಕೂಡ ನೋಟಿಸ್ ಮಾಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ಹಂಗಾಗಿ ನಾನು ಸ್ವಲ್ಪ ಅವಳು ಮಲಗಿದಾಳೆ ಅಂದಾಗ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ಬೇಕಷ್ಟೆ. ಇಲ್ಲ ಅಂತಂದ್ರೆ ನೋಡಿ, ನಾನು ಆರಾಮಾಗಿ ಅವಳನ್ನ ಇಲ್ಲಿ ಆಟ ಆಡಕ್ಕೆ ಇಲ್ಲಿ ಮಲಗಿಸ್ಬಿಟ್ಟು ಹೋದ್ರೆ ದಿವಾನ್ ಮೇಲೆ ಅವಳ ಪಾಡು ಅವಳು ಆಟ ಆಡ್ತಿರ್ತಾಳೆ. ಬಟ್ ಡಿಸೈಡ್ ಮಾಡಿದ್ರೆ ನಾನೇ ಬೇಕು ಅಂತ ಅವಳಿಗೆ ನಾನೇ ಬೇಕು, ನಾನೇ ಎದ್ಕೆ ಆಟ ಆಡ್ಬೇಕು. ಸುಮ್ಮನೆ ಕುತ್ಕೊಂಡು ಕೂರಿಸ್ಕೊಂಡ್ರು ಕುತ್ಕೊಂತಾಳೆ. ಬೆಳಗ್ಗೆನೆ ಚಳಿ ಇತ್ತಲ್ವಾ, ಹಂಗಾಗಿ ಡೋರ್ ಲಾಕ್ ಮಾಡಿದ್ದೆ. ಚಳಿ ಕಿವಿಗಳಿಗೇನು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಆದಂಗ್ ಬಿಸಿಲು ಸ್ವಲ್ಪ ಕಾಣಿಸ್ತಾ ಇತ್ತು. ಆಚೆ ಕಡೆ ಸ್ವಲ್ಪ ಅಡ್ಡಾಡಿಸ್ಕೊಬರೋಣ, ಒಂದ್ ಸ್ವಲ್ಪ ಬಿಸಿಲು ತೋರ್ಸೋಣ ಅಂತ ಕರ್ಕೊಂಡು ಹೋಗಿ ರೆಡಿ ಮಾಡ್ಕೊಂತ ಇದೀನಿ. ಹಂಗೂ ಕರ್ಕೊಂಡು ಹೋದೆ ಆಚೆ ಕಡೆ. ಇಲ್ಲಿ ನನ್ನ ಮಗ ನಮ್ಮಪ್ಪ ಪೂಜೆ ಮಾಡಕ್ ಹೋದ್ರೆ ಸಾಕು, ಗುಡ್ ಬಾಯ್ ಆಗಿದ್ದಾನೆ ಗೊತ್ತಾ ಅವನು. ತಾತ ಸ್ನಾನ ಮಾಡಿ ಪೂಜೆ ಮಾಡಕ್ ಹೋಯ್ತು ಅಂದ್ರೆ ಅವ್ನು 100% ಸ್ನಾನನೂ ಮಾಡ್ಕೊಂತಾನೆ, ಪೂಜೆನೂ ಮಾಡ್ಕೊಂತ. ಅವನಿಗೆ ರೂಲ್ಸ್ ಹಾಕ್ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ, ಸ್ನಾನ ಮಾಡ್ದಂಗೆ ದೇವ್ರ ಮನೆ ಒಳಗಡೆ ಹೋಗಂಗಿಲ್ಲ. ಸ್ನಾನ ಮಾಡಿಲ್ಲ ಅಂದ್ರೆ ಹಾಲು ಕೊಡಲ್ಲ, ಸ್ನಾನ ಮಾಡಿಲ್ಲ ಅಂದ್ರೆ ಟಿಫನ್ ಕೊಡಲ್ಲ. ಈ ತರದ್ದೆಲ್ಲ ಆಗಿ ಆಲ್ಮೋಸ್ಟ್ ಅವನು ಸ್ನಾನ ಮಾಡ್ದಿರೋ ತಿಂದಿದ್ದೇ ಇಲ್ಲ ಯಾವತ್ತೂನು. ಈ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಕಂಪಲ್ಸರಿ ಆಗ್ಬಿಡ್ಬೇಕು ಅವನ್ಗೆ. ಇಲ್ಲಾಂದ್ರೆ ಕೇಳ್ತಾನೆ, ತಾತ ಸ್ನಾನ ಮಾಡ್ಸು ಅಂತ ಹೇಳ್ಬಿಟ್ಟು. ಸದ್ಯ ನನ್ನ ಮಗಳು ಮಲ್ಗ್ಬಿಟ್ಲು, ಹಂಗಾಗಿ ಮಿಕ್ಕಿದ ಕೆಲಸ ನಾನು ಹೇಳಿದ್ದೆ ಅಲ್ವಾ, ರಾತ್ರಿ ಟೈಮ್ ನಾನು ಅನ್ನದ ಪಾತ್ರೆ, ಮುದ್ದೆ ಪಾತ್ರೆ ಎಲ್ಲ ಬೆಳಗಲ್ಲ ಅಂತ. ಬೆಳಿಗ್ಗೆ ಕಾಫಿ ಮಾಡ್ಕೊಟ್ಟಿದ್ನಲ್ಲ, ಆ ಪಾತ್ರೆ ಮತ್ತೆ ಮುದ್ದೆದು ಅನ್ನೋದೆಲ್ಲ ಇತ್ತು. ಹಂಗಾಗಿ ಅದನ್ನೆಲ್ಲ ತೊಳ್ಕೊಂಡೆ. ನಾನು ಹೇಳಿದ್ದು ಮೋಸ್ಟ್ಲಿ ನಂತರ ಯಾರ್ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಕಮೆಂಟ್ ಹಾಕಿ ಅಂತಂದೆ. ನನ್ನ ಏನು ವಿಡಿಯೋ ನಾನು ಸುಮಾರು ಜನಕ್ಕೆ ರೀಚ್ ಆಗಿರಲ್ಲ. ಇದನ್ನು ಸ್ಟಾರ್ಟಿಂಗ್ ಅಲ್ವಾ, ಬಿಗಿನರ್ಸ್ಗೆಲ್ಲ ತುಂಬಾ ಲೇಟಾಗಿ ಎಲ್ರಿಗೂ ರೀಚ್ ಆಗೋದು. ಇವತ್ತು ದೋಸೆ ಮಾಡೋಣ ಅನ್ಕೊಂಡೆ, ಗೋಧಿ ದೋಸೆ. ಇಲ್ಲ, ನಾನು ರೊಟ್ಟಿ ಮಾಡೋಣ ಅನ್ಕೊಂಡೆ. ಎಲ್ಲ ಬಿಟ್ಬಿಟ್ಟು ಬಟಾಣಿ ಕಾಳು ಸ್ವಲ್ಪ ನೆನ್ಗಾಕಿದ್ದೆ, ಟೊಮೊಟೊ ಬಾತ್ ಮಾಡ್ಬಿಟ್ಟು ಸಾಂಬಾರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಹಂಗಾಗಿ ಟೊಮೊಟೊ ಬಾತು ರೆಡಿ ಆಯ್ತು, ಸಾಂಬಾರು ರೆಡಿ ಆಯ್ತು. ಟೊಮೊಟೊ ಬಾತಿಗೆ ನಾನು ತುಂಬಾ ಮಸಾಲೆ ಎಲ್ಲ ಹಾಕಕ್ ಹೋಗಲ್ಲ. ನಾವು ಮೋಸ್ಟ್ ಮಸಾಲೆನೇ ಕಡಿಮೆ ಯೂಸ್ ಮಾಡೋದು. ಪಲಾವ್ ಎಲೆ, ಚಕ್ಕೆ ಅದೆಲ್ಲ ತೀರಾ ಕಡಿಮೆನೇ, ಯಾವತ್ತೋ ಒಂದಿನ ಯೂಸ್ ಮಾಡೋದು. ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನಾನು ಟೊಮೊಟೊ ಬಾತಿಗೆ ಹಾಕೋದು. ಮತ್ತೆ ನಾನು ಮೊನ್ನೆ ಹೇಳಿದ್ನಲ್ಲ, ಗೃಹಲಕ್ಷ್ಮಿ ಕಂತು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮತ್ತೆ ನಾಳೆ 10:00ವರೆಗೆನೆ ರಿಲೀಸ್ ಆಗ್ತಾ ಇದೆ. 13ನೇ ಕಂತು, 12ನೇ ಕಂತು ರಿಲೀಸ್ ಆಗೋಯ್ತು. 2,000 ರೂಪಾಯಿ ಎಲ್ರಿಗೂ ರೀಚ್ ಆಗಿದೆ ಅಂತ ಅನ್ಕೊಂತೀನಿ. ಆಗಿದೆ. 13ನೇ ಕಂತು ನಾಳೆ 10:30ಇಂದಾನೆ ಸ್ಟಾರ್ಟ್ ಆಗುತ್ತೆ. ನನಗೆ ಈ ತರ ಮಾಹಿತಿ ಕೊಡೋದಕ್ಕೆ ತುಂಬಾ ಇಷ್ಟ. ಬಟ್ ತುಂಬಾ ಜನ ಏನ್ ಕೇಳ್ತಿದ್ದಾರೆ ಅಂದ್ರೆ, ನಾನೊಂದು ಕಂಟಿನ್ಯೂ ಆಗಿ ಒಂದು 4-5 ಮಾಡಿದೆ ಅನ್ಕೊಂತೀನಿ. 5-6 4-5 ಮಾಡಿದ್ಮೇಲೆ ಯಾಕೆ ಅಡುಗೆದೆಲ್ಲ ಮಾಡೋದು ಆಗ್ತಾನೆ ಇಲ್ಲ, ಬರೀ ಅದನ್ನ ತೋರಿಸ್ತಾ ಇದೆಯಾ ಅಂದ್ರೆ, ನನ್ನ ವ್ಲಾಗ್ ಯಾರು ನೋಡ್ತಾ ಇದಾರೆ ಅವರು ನಂದು ಡೈಲಿ ರೊಟೀನ್ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸ್ಟಿಲ್ ಓಕೆ. ನನಗೆ ಇಷ್ಟ ಆಗ್ತಿರೋದೇನಂದ್ರೆ, ಎಲ್ಲಾ ತರ ಅದನ್ನು ವಾರಕ್ಕೆ 2 ಕೊಡೋಣ, ಇದನ್ನೊಂದ್ 2 ಕೊಡೋಣ ವ್ಲಾಗ್, ಈ ತರ ಅನಿಸ್ತಾ ಇದೆ. ಸೊ ನೋಡೋಣ ಕಮಿಂಗ್ ಡೇಸ್ ಹೆಂಗೆಲ್ಲ ಆಗುತ್ತೆ ಅಂತ. ಬಟ್ ಏನೇನೆಲ್ಲ ನನ್ನ ಅಪ್ಡೇಷನ್ ಆಗ್ಲಿ, ನಂದು ಡೇ ವ್ಲಾಗ್ ಆಗ್ಲಿ, ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಆಗ್ಲಿ, ನನ್ ಯಾವ್ದನ್ನು ಪರ್ಟಿಕ್ಯುಲರ್ ಅಂತ ಇಟ್ಕೊಂಡಿಲ್ಲ ತಲೆನಲ್ಲಿ. ನನಗೇನ್ ಅನ್ಸುತ್ತೆ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಹೊಸ ವ್ಯೂವರ್ಸ್. ಮತ್ತೆ ನಾನು ಇವತ್ತು ಮಜ್ಜಿಗೆ ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ. ಮಜ್ಜಿಗೆ ಸಾರು ನಮ್ ಕಡೆ ಈ ತರ ಎಲ್ಲ ಮಾಡ್ತಾರೆ, ಸುಮಾರು ಜನ ಈ ತರ ಮಾಡಿರೋದು ಗೊತ್ತಿಲ್ಲ. ವೆರಿ ಸಿಂಪಲ್. ತೆಂಗಿನಕಾಯಿ, ಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ, ಸಾಂಬಾರ್ ಪುಡಿ,
ಒಂದು ಸ್ವಲ್ಪ ಲೈಟಾಗಿ ಹಾಕಿದ್ರೆ ಕಡಲೆ, ಇಲ್ಲ ಅಂದರೆ ಬೇಡ, ಹಾಕೊಂಡು ರುಬ್ಕೊಳೋದು. ಅದರೊಳಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳೋದು. ಮೊಸರು ಹಾಕೊಂಡು ಎರಡು ರುಬ್ಬಿದ ಮೇಲೆ ಸ್ವಲ್ಪ ಒಗ್ಗರಣೆ ಕೊಡೋದು ಅಷ್ಟೇ. ಸಖತ್ ಚೆನ್ನಾಗಿರುತ್ತೆ. ನನಗಂತೂ ಮಜ್ಜಿಗೆ ಸಾರು ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಯೂಶಲಿ ಮೊಸರು ಒಗ್ಗರಣೆನೂ ಕೊಡ್ತೀನಿ ಹಂಗೇನೆ ಡೈರೆಕ್ಟಾಗಿ. ಬಟ್ ಈ ಥರ ಆದರೆ ಜಾಸ್ತಿ ಜನಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಸೈಡೆಲ್ಲ ಯಾರೆಲ್ಲ ಮಜ್ಜಿಗೆ ಸಾರು ಮಾಡ್ತಾರೆ, ಏನು ಮಜ್ಜಿಗೆ ಸಾರು ಮಾಡೋಕ್ಕೆ ಬರಲ್ವಾ, ಅದನ್ನ ಬೇರೆ ತೋರಿಸಿದಾಳೆ ಅಂತೆಲ್ಲ ಅನ್ಕೊಂಬೇಡಿ. ಗೊತ್ತಿಲ್ಲ, ತುಂಬ ಜನಕ್ಕೆ ಮೊಸರು ಒಗ್ಗರಣೆ ಆಗಲಿ ಮಜ್ಜಿಗೆ ಸಾರು ತೀರಾ ಕಡಿಮೆನೇ ಮಾಡೋದು. ಮತ್ತು ಇದ್ರೊಳಗಡೆ ನಾನು ಏನು ನಂಚ್ಕೊಳ್ಳೋಕೆ ಏನು ಇರಲ್ವಲ್ಲ, ಹಂಗಾಗಿ ನಾನು ಕಡಲೆಕಾಳು ಹುರಿದ್ಬಿಟ್ಟು ಮಳ್ತಾ ಇರೋ ಸಾಂಬಾರ್ಗೆ ಹಾಕ್ತೀನಿ. ಅವಾಗ ಅದ್ರೊಳಗಡೆನೆ ಕಾಳು ಸಿಕ್ಕತ್ತಲ್ಲ, ಸಖತ್ ಟೇಸ್ಟ್ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ ನಾನು ಇವತ್ತೊಂದು ಟಿಪ್ ಜೊತೆ ವಾಪಸ್ ಬಂದಿದ್ದೀನಿ. ಬರೀ ಹೇಳ್ತಿಲ್ಲ, ಟ್ರಯಲ್ ನಿಮ್ಗೆ ಕಣ್ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ. ಏನೇನೆಲ್ಲ ಹಾಕ್ತಾ ಇರೋದು ಅಂದ್ರೆ, ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಇದು ಒಂಥರ ಸ್ಕ್ರಬ್ ತರ ನಾವು ಬಳಸ್ಬೋದು, ಮತ್ತೆ ಪ್ಯಾಕ್ ತರನು ಬಳಸ್ಬೋದು. 2 ಸ್ಪೂನು ಕೊಕೊನಟ್ ಆಯಿಲ್, ಮತ್ತೆ 1 ಸ್ಪೂನು ಜೇನುತುಪ್ಪ, ಮತ್ತೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 3 ಮಿಕ್ಸ್ ಮಾಡಿ ಕಲಸಿದ್ರೆ ನಮ್ಮ ಸ್ಕ್ರಬ್ ರೆಡಿ ಆಯ್ತು. ಇದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ಅಂತಂದ್ರೆ, ಈ ತರ ಆದಷ್ಟು ಫೇಸ್ಗೆ ಒಂದ್ ಸ್ವಲ್ಪ ಬಿಗಿಯಾಗಿ ಒತ್ಬಿಟ್ಟು ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಸಣ್ಣ ಸಣ್ಣ ರಂಧ್ರಗಳೆಲ್ಲ ಓಪನ್ ಇರ್ತಾವಲ್ಲ ನಮ್ಮ ಸ್ಕಿನ್ ಅಲ್ಲಿ, ಅಲ್ಲಿಗೆಲ್ಲ ಹೋಗೋ ತರ. ಯಾಕಂದ್ರೆ ಇದು ಒಂದು ಔಷಧಿ ತರನು ಕೆಲಸ ಮಾಡುತ್ತೆ ಈ ಸ್ಕ್ರಬ್ಬು. ಒಂದು ನಾವು ಕೊಬ್ಬರಿ ಎಣ್ಣೆ ಬಳಸಿದೀವಿ, ಜೇನುತುಪ್ಪ ಬಳಸಿದೀವಿ, ಮತ್ತೆ ನಾವು ಅದಕ್ಕೆ ಏನ್ ಹಾಕಿದೀವಿ, ಅರಿಶಿನ ಪುಡಿ ಹಾಕಿದೀವಿ. ನಾವು ಬಿಫೋರ್ ಇದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕ್ಲೆನ್ಸಿಂಗ್ ಆಗಿ ಬಳಸ್ಕೊಂಡೆ. ಅದನ್ನ ನಾನು ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ, ಮಗಳು ಕೂಡ ಎದ್ದಿದ್ದಲ್ವಾ, ಹಂಗಾಗಿ ಆದ್ಮೇಲೆ ನೀವು ಫೇಸ್ಗೆ ಒಂದು ಕಾಟನ್ ಅಲ್ಲಿ ಇಟ್ಬಿಟ್ಟು ನೀಟಾಗಿ ಒರೆಸ್ಕೊಳ್ಳೋದು. ಯಾಕಂದ್ರೆ ಮಿಲ್ಕ್ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಂತ ಇರುತ್ತೆ. ಸೊ ಅದು ನಮ್ಮ ಚರ್ಮನ ಸುಕ್ಕು ಕಟ್ಟದೇ ಇರೋ ತರ ತಡೆಯುತ್ತೆ. ಆಮೇಲೆ ಫುಲ್ಲು ಫ್ರೆಶ್ ಅನ್ಸುತ್ತೆ. ನಾವೇನು ಅಪ್ಲೈ ಮಾಡ್ತೀವಿ ಅದು ನೀಟಾಗಿ ಫೇಸ್ಗೆ ಹೋಗ್ಬಿಟ್ಟು ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಹಂಗಾಗಿ ನಾವ್ ಇದನ್ನ ಬಳಸ್ತೀವಿ. ಮತ್ತೆ ನಾನು ಯೂಶಲಿ ನಾನು ಏನ್ ಅಪ್ಲೈ ಮಾಡಿದ್ರು ಕೈಗೆ ಸ್ವಲ್ಪ ಹಚ್ಕೊಂತೀನಿ. ಸ್ವಲ್ಪ ಹೊತ್ತು ಈ ತರ ಮಸಾಜ್ ಮಾಡಿದ್ರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಾಗುತ್ತೆ. ಮೇನ್ ಏನಪ್ಪಾ ಅಂದ್ರೆ, ನಾನು ಈ ತರ ಎಲ್ಲ ಮಾಡ್ಕೊಡೋದು ಯೂಶಲಿ ಮಾಡ್ತಾ ಇರ್ತೀನಿ. ಬಟ್ ಯಾವ್ದಾದ್ರು ಫಂಕ್ಷನ್ ಇದೆ ಆ ತರ ಟೈಮಲ್ಲಿ 1 ಡೇ ಬಿಫೋರ್ ಈ ತರ ಮಾಡಿದ್ರೆ ನಮ್ಮ ಫೇಸ್ಗೆ ಮೇಕಪ್ ಯಾವ ತರ ಕುತ್ಕೊಳುತ್ತೆ ಅಂದ್ರೆ ಸಖತ್ ಚೆನ್ನಾಗಿ ಕುತ್ಕೊಳುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಯಾವಾಗ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಿಫೋರ್ ಯಾವ್ದಾದ್ರು ಫಂಕ್ಷನ್ ಇದೆ ಅಂದ್ರೆ 200% ನಾನು ಇದನ್ನ ಟ್ರೈ ಮಾಡ್ತೀನಿ. ನೋಡಿ, ಇದು ವಾಶ್ ಆದ್ಮೇಲೆ ಕೂಡ ತೋರಿಸ್ತೀನಿ. ಇದೆಲ್ಲ ಹಚ್ಕೊಂಡು 10 ಮಿನಿಟ್ಸು ಇಲ್ಲ 15 ಮಿನಿಟ್ಸು ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಫೇಸ್ಗೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡ್ಬಂದೆ. ನೀವೇ ನೋಡ್ತಾ ಇದ್ದೀರಾ ಡಿಫ್ರೆನ್ಸು. ಫೇಸ್ ಎಲ್ಲ ಫುಲ್ಲು ಸಾಫ್ಟ್ ಅನ್ನಿಸ್ತು, ಆಮೇಲೆ ತುಂಬ ಕ್ಲಿಯರ್ ಅಂತ ಅನ್ನಿಸ್ತು. ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ. 100% ಫಸ್ಟ್ ಟೈಮೇ ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ವಾಚ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.